ಮಾರ್ಕೆಟ್ ಡೈರೆಕ್ಷನ್ನ ನಿಮಗೆ ಅನಲೈಸ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ನೀವು 100% ಲಾಸಸ್ನ ಮೇಕ್ ಮಾಡ್ತೀರಾ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾವು ಹೈಯರ್ ಹೈ ಅಂದ್ರೆ ಏನು, ಹೈಯರ್ ಲೋ ಅಂದ್ರೆ ಏನು, ಹಾಗೆ ಲೋವರ್ ಲೋ ಅಂದ್ರೆ ಏನು, ಲೋವರ್ ಹೈ ಅಂದ್ರೆ ಏನು ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊತೀವಿ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರಾ, ಇವಾಗ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಇದರಿಂದಾಗಿ ನಾವು ಏನೇನ್ ಪೋಸ್ಟ್ ಮಾಡ್ತೀವಿ ಅದು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನಿಮಗೇನಾದ್ರೂ ಟ್ರೇಡಿಂಗ್ ಕಲಿಯೋಕ್ಕೆ ಆಸಕ್ತಿ ಇದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ ಇವತ್ತಿಂದನೇ ಕಲಿಯಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ನಾನು ಏನೇನು ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ನೋಟ್ಸ್ ಮಾಡದೆ ವಿಡಿಯೋ ಮಾತ್ರ ನೋಡಿದ್ರೆ ನಿಮಗೆ ಒಂದಲ್ಲ ಒಂದು ಟೈಮಲ್ಲಿ ಮರ್ತೋಗುತ್ತೆ, ಮತ್ತೆ ವಿಡಿಯೋ ನೋಡೋಕ್ಕಾಗಲ್ಲ. ಅದರಿಂದ ನೋಟ್ಸ್ ಏನಾದ್ರು ಮಾಡಿ ಇಟ್ಕೊಂಡ್ರೆ ಜಸ್ಟ್ ಪೇಜಸ್ ನೀವು ತಿರುಗಿಸಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಆಗಿ ಅಲ್ಲೇ ಅರ್ಥ ಆಗ್ಬಿಡುತ್ತೆ. ಸೊ ನೋಟ್ಸ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ, ಬಟ್ ಯಾರೂ ಲೈಕ್ ಮಾಡ್ತಿಲ್ಲ. ನಿಮ್ಮ ಲೈಕಿಂದಾಗಿ ಈ ವಿಡಿಯೋಸು ತುಂಬ ಜನಕ್ಕೆ ಸಜೆಸ್ಟ್ ಆಗುತ್ತೆ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಹೈಯರ್ ಹೈ ಅಂಡ್ ಲೋವರ್ ಲೋ, ಇದು ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ಜಸ್ಟ್ ಹೇಳಿದ್ದೆ, ಬಟ್ ಇವಾಗ ನಿಮಗೆ ಇನ್ ಡೀಟೇಲ್ ಆಗಿ ತಿಳ್ಕೊಬಹುದು. ಓಕೆನಾ? ವಾಟ್ ಆರ್ ಹೈಯರ್ ಹೈ ಅಂಡ್ ಲೋವರ್ ಲೋ? ಹೈಯರ್ ಹೈ ಮತ್ತೆ ಲೋವರ್ ಲೋ ಅಂದ್ರೆ ಏನು? ದೀಸ್ ಆರ್ ಪ್ರೈಸ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ಸ್ ಯೂಸ್ ಟು ಐಡೆಂಟಿಫೈ ಟ್ರೆಂಡ್ ಡೈರೆಕ್ಷನ್. ಇದೊಂದು ಪ್ರೈಸ್ ಸ್ಟ್ರಕ್ಚರ್ ಕಾನ್ಸೆಪ್ಟ್. ಇದು ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ, ಒಂದು ಟ್ರೆಂಡ್ ಒಂದು ಡೈರೆಕ್ಷನ್ ನ ಫೈಂಡ್ ಔಟ್ ಮಾಡಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸಿಂಪಲ್ ಆಗಿ ನೋಡೋದಾದ್ರೆ ಹೈಯರ್ ಹೈ ಅಂದ್ರೆ HH ಅಂದ್ರೆ ಪ್ರೈಸ್ ಮೇಕ್ಸ್ ನ್ಯೂ ಹೈ. ಅಂದ್ರೆ ಹೈಯರ್ ಹೈ ಅಂದ್ರೆ ಒಂದು ಹೈನ ಬ್ರೇಕ್ ಮಾಡಿ ಇನ್ನೊಂದು ಹೈನ ಕ್ರಿಯೇಟ್ ಮಾಡೋದೇ ನಾವು ಹೈಯರ್ ಹೈ ಅಂತ ಕರೆಯೋದು. ಅದೇ ತರ ಲೋವರ್ ಲೋ. ಲೋವರ್ ಲೋ ಅಂದ್ರೆ ಪ್ರೈಸ್ ಮೇಕ್ಸ್ ನ್ಯೂ ಲೋ. ಅಂದ್ರೆ ಒಂದು ಲೋನ ಬ್ರೇಕ್ ಮಾಡಿ ಇನ್ನೊಂದು ಲೋ ಮಾಡಿದ್ರೆ ಅದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ದಿಸ್ ಹೆಲ್ಪ್ಸ್ ಯು ಅಂಡರ್ಸ್ಟ್ಯಾಂಡ್ ಇಸ್ ಮಾರ್ಕೆಟ್ ಗೋಯಿಂಗ್ ಅಪ್ ಆರ್ ಡೌನ್. ಇದೆರಡು ನಿಮಗೆ ಗೊತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಕೆಳಗಡೆ ಹೋಗ್ತಾನ ಅಥವಾ ಮೇಲೆ ಹೋಗ್ತಾನ ಅನ್ನೋದು. ಓಕೆನಾ? ಇವಾಗ ಹೈಯರ್ ಐ HH ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವಾಟ್ ಈಸ್ ಹೈಯರ್ ಐ? ಹೈಯರ್ ಐ ಅಂದ್ರೆ ಏನು? ವೆನ್ ಪ್ರೈಸ್ ಬ್ರೇಕ್ಸ್ ಪ್ರೀವಿಯಸ್ ಹೈ ಅಂಡ್ ಮೇಕ್ಸ್ ನ್ಯೂ ಹೈಯರ್ ಐ. ಅಂದ್ರೆ ಆಲ್ರೆಡಿ ಒಂದು ಹೈ ಇರುತ್ತೆ. ಇವಾಗ ನೋಡೋದಾದ್ರೆ, ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ, ಇವಾಗ ನಮಗೆ ಆಲ್ರೆಡಿ ಈ ತರ ಒಂದು ಹೈ ಇರುತ್ತೆ ಅನ್ಕೊಳ್ಳಿ. ಸೊ ಪ್ರೈಸ್ ಏನಾದ್ರು ಪ್ರೀವಿಯಸ್ ಹೈನ ಬ್ರೇಕ್ ಮಾಡಿ ನ್ಯೂ ಹೈ ಕ್ರಿಯೇಟ್ ಮಾಡಿದ್ರೆ ಈ ತರ, ಅದನ್ನ ನಾವು ಹೈಯರ್ ಹೈ ಅಂತ ಕರಿತೀವಿ. ಇಲ್ಲಿ ಸ್ಟ್ರಕ್ಚರ್ ನೋಡೋದಾದ್ರೆ ಪ್ರೀವಿಯಸ್ ಹೈ ಈಕ್ವಲ್ ಟು ನ್ಯೂ ಹೈಯರ್ ಹೈ. ಇದು ಪ್ರೀವಿಯಸ್ ಹೈ ಆಗಿದ್ರೆ ಇದು ನೋಡಿ ಸ್ಟ್ರಕ್ಚರ್ ನ ಬ್ರೇಕ್ ಮಾಡಿ ಇನ್ನೊಂದು ಹೈ ಕ್ರಿಯೇಟ್ ಮಾಡಿದೆ. ಸೊ ಇದನ್ನ ನಾವು ಹೈಯರ್ ಹೈ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಹೈ 1.1000, ಹೈ 2 1.1050. ಅಂದ್ರೆ ಇದು 1.1000 ಅಂತ ಅನ್ಕೊಳ್ಳಿ, ಅಂದ್ರೆ 1000 ಅಂತ ಅನ್ಕೊಳ್ಳಿ. 1050ಗೆ ಇದು ಹೋಗಿದೆ, ಅಂದ್ರೆ ಒಂದು ಹೈನ ಬ್ರೇಕ್ ಮಾಡಿ ಹೋಗಿದೆ. ಸೊ 1050 ಗ್ರೇಟರ್ ದೆನ್ 1000, ಸೊ ಈಕ್ವಲ್ ಟು ಹೈಯರ್ ಹೈ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ಇದ್ರ ಮೀನಿಂಗ್ ನೋಡೋದಾದ್ರೆ ಬೈಯರ್ಸ್ ಆರ್ ಸ್ಟ್ರಾಂಗ್. ಇಲ್ಲಿ ಬೈಯರ್ ಸ್ಟ್ರಾಂಗ್ ಇರ್ತಾರೆ. ಮಾರ್ಕೆಟ್ ಪುಷಿಂಗ್ ಅಪ್ವರ್ಡ್ ಅಂದ್ರೆ ಮಾರ್ಕೆಟ್ ಮೇಲಕ್ಕೆ ಪುಷ್ ಆಗ್ತಿರ್ತಾರೆ. ಹಾಗೆ ಅಪ್ ಟ್ರೆಂಡ್ ಫಾರ್ಮಿಂಗ್, ಇಲ್ಲಿ ಅಪ್ ಟ್ರೆಂಡ್ ಅನ್ನೋದು ಫಾರ್ಮ್ ಆಗುತ್ತೆ ನ್ಯೂ ಹೈಯರ್ ಹೈ ಕ್ರಿಯೇಟ್ ಆದಾಗ. ಇದ್ರದ್ದು ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ. ಟ್ರೇಡಿಂಗ್ ವ್ಯೂ ಹೇಗ್ ಯೂಸ್ ಮಾಡೋದು ಅಂತ ನಾನು ಹೇಗ್ ಓಪನ್ ಮಾಡಬೇಕು, ಯಾವ ಚಾರ್ಟ್ ನ ಹಾಕೋಬೇಕು ಅಂತೆಲ್ಲ ಹೇಳಿದೆ. ನಾನು ಇಲ್ಲಿ ಓಪನ್ ಮಾಡಿರೋದು EURUSD 5 minutes ಟೈಮ್ ಫ್ರೇಮ್. ಓಕೆನಾ? ಸೊ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ನೋಡ್ಬೇಕಾದ್ರೆ ನಾನು ಈ ಬ್ರಷ್ ಟೂಲ್, ಇಲ್ಲಿ ನೋಡಿ ಈ ಸೈಡ್ ಅಲ್ಲಿ ಟೂಲ್ಸ್ ಗಳಿದಾವೆ, ಅದರಲ್ಲಿ ಈ ಬ್ರಷ್ ಟೂಲ್ ಸೆಲೆಕ್ಟ್ ಮಾಡಿ ಹೈಲೈಟರ್ ಅಂತ ಒಂದು ಮಾರ್ಕ್ ಇದೆ ನೋಡಿ, ಅದನ್ನ ಸ್ಟಾರ್ ಮಾಡಿ ಇಟ್ಕೊಂತೀನಿ. ಆಲ್ರೆಡಿ ಸ್ಟಾರ್ ಆಗಿದ್ರಿಂದ ಅದು ನಮಗೆ ಇಲ್ಲಿ ಶೋ ಆಫ್ ಆಗ್ತಿದೆ. ಓಕೆನಾ? ಮಾರ್ಕೆಟ್ ನೋಡಿ ಇದೆ ಅಲ್ವಾ, ಲೋಯೆಸ್ಟ್ ಲೋ ಇರೋದು ಇದೆ. ಇದಕ್ಕಿಂತ ಕೆಳಗಡೆ ಯಾವ್ದಾರು ಇದೆಯಾ? ಈ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಯಾವುದೂ ಇಲ್ಲ. ಆಲ್ರೆಡಿ ಇರೋ ಲೋ ಯಾವ್ದು ಹೇಳಿ? ಇದೊಂದೇ. ಓಕೆ, ಸೊ ಈ ಒಂದು ಲೋ ಸಿಕ್ಕಿದೆ. ಇಲ್ಲಿ ನೋಡಿ ಆ ಲೋದು ನಿಯರೆಸ್ಟ್ ಹೈ ಯಾವುದು? ಇದು ಇದೆ, ಬಟ್ ನಾವು ಇದು ಕನ್ಸಿಡರ್ ಮಾಡ್ಕೋತೀವಿ. ಓಕೆನಾ? ಇದನ್ನ ನಾವು ಹೈ ಅಂತ ಕರಿತೀವಿ. ಅದೇ ತರ ಇದನ್ನ ನಾವು ಲೋ ಅಂತ ಕರಿತೀವಿ. ಓಕೆನಾ? ಅದನ್ನ ನಾನು H and L ಅಲ್ಲಿ ಕನ್ಸಿಡರ್ ಮಾಡಿದೀನಿ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಪ್ರೈಸ್ ಏನಾಯ್ತು? ಇದನ್ನ ಬ್ರೇಕ್ ಮಾಡಿದೆ, ಇಲ್ಲಿನ ಬ್ರೇಕ್ ಮಾಡಿದೆ ನೋಡಿ. ಬ್ರೇಕ್ ಮಾಡಿರೋದಲ್ಲಿ ಇಲ್ಲಿ ಬ್ರೇಕ್ ಮಾಡಿರೋದು ಈ ವಿಕ್ಸ್
ಬಂದು ಬ್ರೇಕ್ ಮಾಡಂಗಿಲ್ಲ. ಯಾವತ್ತು ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು, ಮೇಲಕ್ಕೆ ಕ್ಲೋಸ್ ಆಗ್ಬೇಕು, ಈ ಹೈಗಿಂತ ಮೇಲಕ್ಕೆ ಕ್ಲೋಸ್ ಆಗ್ಬೇಕು. ಇಲ್ಲಿ ನೋಡೋದಾದ್ರೆ ಟ್ರೆಂಡ್ ಲೈನ್ ಅಂತ ಒಂದಿದೆ. ಆ ಲೈನ್ ನೋಡೋದಾದ್ರೆ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್, ಈಚೆ ಸೈಡ್ ಟೂಲ್ಸ್ ಇದೆಯಲ್ಲ, ಈ ಸೆಕೆಂಡ್ ಆಪ್ಷನ್ ಹೋಗಿ ಟ್ರೆಂಡ್ ಲೈನ್ ಅಂತ ಇಲ್ಲಿ ಸಿಗುತ್ತೆ, ಅದನ್ನ ಸ್ಟಾರ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ಸಿಂಪಲ್ ಆಗಿ ನೋಡೋದಾದ್ರೆ ನೋಡಿ, ಈ ಹೈನ ಎಲ್ಲಿ ಬ್ರೇಕ್ ಮಾಡಿರೋದು ನೋಡಿ, ಇಲ್ಲಿ ಬ್ರೇಕ್ ಮಾಡಿರೋದು. ಇಲ್ಲಿ ಕ್ಯಾಂಡ್ಲು ಬುಲ್ಲಿಶ್ ಕ್ಯಾಂಡ್ಲು ಸ್ಟ್ರಾಂಗ್ ಆಗಿ ಬ್ರೇಕ್ ಮಾಡಿದೆ. ಓಕೆನಾ? ಸೊ ಇಲ್ಲಿ ನ್ಯೂ ಹೈ ಕ್ರಿಯೇಟ್ ಆಗಿರೋದು. ಇದನ್ನ ನಾವು ಇಲ್ಲಿ ಹೈ ಇದ್ರೆ ಇದು ಅದಕ್ಕಿಂತ ಮೇಲಿರೋದ್ರಿಂದ ಇದನ್ನ ನಾವು ಹೈಯರ್ ಹೈ ಅಂತ ಕರಿತೀವಿ. ಓಕೆನಾ? HH. ಅದೇ ತರ ಲೋ ನೋಡೋದಾದ್ರೆ ಇಲ್ಲಿ ನೋಡಿ, ಇದು ಲೋ ಇದೆ, ಬಟ್ ನಾವು ಅದಕ್ಕಿಂತ ಕೆಳಗಡೆ ಇರೋ ಲೋನ ಕನ್ಸಿಡರ್ ಮಾಡ್ಕೋಬೇಕು. ಆಕ್ಚುಲಿ ಇದಿದೆ, ಬಟ್ ಇದಿದೆ ಅಂತಂದ್ರೆ ಇದು ಆಲ್ರೆಡಿ ಒಂದು ಸ್ಟ್ರಕ್ಚರ್ ಮುಗ್ದೋಗಿದೆ. ಓಕೆನಾ? ಇದು ನೆಕ್ಸ್ಟ್ ಸ್ಟ್ರಕ್ಚರ್ ಆಗಿರೋದ್ರಿಂದ ನೆಕ್ಸ್ಟ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ನೋಡ್ಬೇಕಾದ್ರೆ ಇವಾಗ ಇಲ್ಲಿ ನೋಡಿ, ಸಿಂಪಲ್ ಟ್ರೆಂಡ್ ಲೈನ್ ಯೂಸ್ ಮಾಡಿ ಈ ಹೈನ ಇಲ್ಲಿ ಬ್ರೇಕ್ ಮಾಡಿದೆ ನೋಡಿ, ಹಿಂಗ್ ನೋಡ್ತಾ ಹೋದ್ರೆ ಇಲ್ಲಿ ಬ್ರೇಕ್ ಮಾಡಿದೆ. ಓಕೆನಾ? ಈ ಕ್ಯಾಂಡಲ್ ಬ್ರೇಕ್ ಮಾಡಿದೆ. ಸೊ ಇಷ್ಟು ಸ್ಟ್ರಕ್ಚರ್ ಅಲ್ಲಿ ನೋಡೋದಾದ್ರೆ ಲೋಯೆಸ್ಟ್ ಲೋ ಯಾವ್ದು ಹೇಳಿ, ಇದು. ಸೊ ಅದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ಓಕೆನಾ? ನಾನು ಅದ್ ಮಾರ್ಕ್ ಮಾಡಿ ತೋರಿಸ್ತಿರೋದು ಯಾಕಂತಂದ್ರೆ ನಿಮಗೆ ಅರ್ಥ ಆಗ್ಲಿ ಅಂತ, ಹೈಲೈಟರ್ ಇಂದ. ಇದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ಓಕೆನಾ? ಅದೇ ತರ ಬ್ರೇಕ್ ಮಾಡಿರೋ ಹೈ ಯಾವುದು, ಇದು. ಇದನ್ನ ನಾವು ಮತ್ತೆ ಹೈಯರ್ ಹೈ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನೋಡಿ, ಟೆಕ್ಸ್ಟ್ ಅಲ್ಲಿ ನಾನು HH ಅಂತ ಹಾಕ್ತೀನಿ. ಹಾಗೆ ಈ ಸ್ಟ್ರಕ್ಚರ್ ನ ಬ್ರೇಕ್ ಮಾಡಿರೋದು ಯಾವ್ದು ನೋಡಿ. ಸ್ಟ್ರಕ್ಚರ್ ಯಾವತ್ತು ವಿಕ್ ಇಂದಾನೆ ತಗೋಬೇಕು, ಬಟ್ ಬಾಡಿ ಮಾತ್ರ ಕ್ಲೋಸ್ ಆಗಿರ್ಬೇಕು ಮೇಲೆ. ಇಲ್ಲಿ ನೋಡಿ, ಸ್ಟ್ರಕ್ಚರ್ ಬಾಡಿ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇಷ್ಟು ಸ್ಟ್ರಕ್ಚರ್ ಅಲ್ಲಿ ಲೋ ನೋಡೋದಾದ್ರೆ ನಮ್ಗೆ ಯಾವ್ದು ಹೇಳಿ ಇರೋದು, ಈ ಲೋ. ಸೊ ಇದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ಇವಾಗ ನಿಮಗೆ ಗೊತ್ತಾಯ್ತಲ್ಲ, ಹೈಯರ್ ಹೈ, ನ್ಯೂ ಹೈನ ಮೇಕ್ ಮಾಡ್ತಾ ಹೋದ್ರೆ ಅದನ್ನ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಇವಾಗ ಇದು ಮಾರ್ಕೆಟ್ ನೋಡೋದಾದ್ರೆ ಏನ್ ಡೈರೆಕ್ಷನ್ ಅಲ್ಲಿ ಇದೆ, ಅಪ್ ಟ್ರೆಂಡ್ ಅಲ್ಲಿ ಇದೆ. ಓಕೆ, ಅಪ್ ಟ್ರೆಂಡ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ. ಇವಾಗ ನಾವು ಹೈಯರ್ ಲೋ, HL ಅಂತ ಕರಿತೀವಿ ಅದನ್ನ. ಓಕೆನಾ? ವಾಟ್ ಈಸ್ ಹೈಯರ್ ಲೋ? ಹೈಯರ್ ಲೋ ಅಂದ್ರೆ ಏನು? ವೆನ್ ಪ್ರೈಸ್ ಪುಲ್ ಬ್ಯಾಕ್ಸ್ ಬಟ್ ಸ್ಟೇಸ್ ಅಬೌವ್ ಪ್ರೀವಿಯಸ್ ಲೋ. ಅಂದ್ರೆ ಪ್ರೈಸ್ ಯಾವತ್ತು ಪುಲ್ ಬ್ಯಾಕ್ಸ್ ಅಂದ್ರೆ ಬ್ಯಾಕಿಗೆ ರಿವರ್ಸ್ ಆಗುತ್ತೆ, ಪ್ರೈಸ್ ಯಾವತ್ತು ಹೈಗೆ ಹೋದ್ಮೇಲೆ ಪುಲ್ ಬ್ಯಾಕ್ ಆಗುತ್ತೆ, ಬಟ್ ಲೋನ ಅದು ದಾಟಲ್ಲ, ಅದಕ್ಕಿಂತ ಒಳಗಡೆನೆ ಅದು ಬರುತ್ತೆ. ಇವಾಗ ನೋಡೋದಾರೆ, ಸಿಂಪಲ್ ಆಗಿ ನೋಡೋದಾರೆ, ಇವಾಗ ನೋಡಿ, ಪ್ರೈಸ್ ಏನಾಯ್ತು, ಇಲ್ಲಿಂದ ಹೈ ಕ್ರಿಯೇಟ್ ಮಾಡ್ತು, ಹಿಂಗೆ ಈ ತರ ಹೈ ಕ್ರಿಯೇಟ್ ಮಾಡ್ತು. ಹೈ ಆದ್ಮೇಲೆ ಪ್ರೈಸ್ ಏನಾಯ್ತು ನೋಡಿ, ಹಿಂಗೆ ಪುಲ್ ಬ್ಯಾಕ್ ಕೊಡುತ್ತೆ. ಓಕೆ, ಪುಲ್ ಬ್ಯಾಕ್ ಇದ್ರ ಕೆಳಗಡೆ ಹೋಗಲ್ಲ, ಈ ಲೈನ್ ಕೆಳಗಡೆ ಹೋಗಲ್ಲ. ಓಕೆನಾ? ಇಲ್ಲಿಂದನೇ ಮತ್ತೆ ನ್ಯೂ ಹೈನ ಕ್ರಿಯೇಟ್ ಮಾಡಿದೆ. ಸೊ ಇದನ್ನ ನಾವು ಹೈಯರ್ ಲೋ ಅಂತ ಕರೆಯೋದು. ಓಕೆನಾ? ಹೈಯರ್ ಹೈ ನಾನು ಪ್ರೀವಿಯಸ್ ಕಾನ್ಸೆಪ್ಟ್ ಅಲ್ಲಿ ಹೇಳಿದೀನಿ. ಇವಾಗ ನೋಡಿ, ಇದು ಹೈಯರ್ ಲೋ, ಇದನ್ನ ನಾವು ಹೈಯರ್ ಹೈ ಅಂತ ಕರಿತೀವಿ. ಅದೇ ತರ ಇದನ್ನ ಹೈಯರ್ ಲೋ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ನೋಡೋದಾದ್ರೆ ಲೋ 1.0950 ಅಂದ್ರೆ ಈ ಲೋನ, ಇವಾಗ ಆಲ್ರೆಡಿ ಇದೊಂದು ಲೋ ಇದೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ನೋಡೋದಾದ್ರೆ ಲೋ 1 ಈಕ್ವಲ್ ಟು 1.0950. ಇಲ್ಲಿ ನೋಡಿ, ಈ ಲೋನ ನಾವು 1.0950. ಓಕೆನಾ? ಇದನ್ನ ಈ ತರ ಕನ್ಸಿಡರ್ ಮಾಡ್ಕೊಳ್ಳಿ. ಲೋ 2 1.0980 ಅಂದ್ರೆ ಇವಾಗ ಇದು 1000 ಅಲ್ಲಿ ಇತ್ತು, 1000 ಇಂದ 950 ಬಂತು, 950 ಇಂದ 1050 ಮೇಕ್ ಮಾಡ್ತು, 1050 ಇಂದ ಮತ್ತೆ ಕೆಳಗಡೆ ಬರುತ್ತೆ, ಅದು 980. ಓಕೆನಾ? 980 ಇಂದ ಮೇಲಕ್ಕೆ ಮತ್ತೆ ಮೂವ್ಮೆಂಟ್ ಆಯ್ತು ಅನ್ಕೊಳ್ಳಿ. ಈ ಲೋನ ನಾವು, ಸೆಕೆಂಡ್ ಲೋನ ನಾವು 1.0980. ಓಕೆನಾ? ಇದನ್ನ ನಾವು ಸೆಕೆಂಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಇವಾಗ ನಮಗೆ ನೋಡೋದಾರ ನೋಡಿ, ಈ ಲೋ ಇದೆಯಾ, ಇದು ಫಸ್ಟ್ ಲೋ, ಇದು ಸೆಕೆಂಡ್ ಲೋ, ಬಟ್ ಮಾರ್ಕೆಟ್ ಏನ್ ಮಾಡ್ತಿದೆ, ಅಪ್ ಟ್ರೆಂಡಿಗೆ ಹೋಗೋ ಡೈರೆಕ್ಷನ್ ಅಲ್ಲಿ ನಮಗೆ ಈ ಫುಲ್ ಬ್ಯಾಕ್ಸ್ ಗಳನ್ನ ನಾವು ಹೈಯರ್ ಲೋ ಅಂತ ಕರೆಯೋದು. 1.10980 ಗ್ರೇಟರ್ ದೆನ್ 1.0950 ಅಂದ್ರೆ ಯಾವತ್ತು ಇದು ಗ್ರೇಟರ್ ಆಗಿರುತ್ತೆ ಇದಕ್ಕಿಂತ, ಇದನ್ನ ನಾವು ಹೈಯರ್ ಲೋ ಅಂತ ಕರಿತೀವಿ. ಮೀನಿಂಗ್ ನೋಡಿದರೆ ಬೈಯರ್ ಸ್ಟಿಲ್ ಇನ್ ಕಂಟ್ರೋಲ್, ಮಾರ್ಕೆಟ್ ಹೆಲ್ತಿ, ಅಪ್ ಟ್ರೆಂಡ್. ಅಂದ್ರೆ ಇದನ್ನ ಬ್ರೇಕ್ ಮಾಡದೇ ಇರೋದ್ರಿಂದ, ಇದು ಫುಲ್ ಬ್ಯಾಕ್ಸ್ ಕೊಟ್ಟಿರೋದ್ರಿಂದ ನಾವು ಅದನ್ನ ಹೈಯರ್ ಲೋ ಅಂತ ಕನ್ಸಿಡರ್ ಮಾಡಿದೀವಿ. ಸೊ ಇದು ಏನ್ ಹೇಳುತ್ತೆ ಅಂತಂದ್ರೆ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾನೆ ಅಂತ ಅನ್ನೋದನ್ನ ಹೇಳುತ್ತೆ. ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ. ನಾನು ಹೈಯರ್ ಹೈ ಹೇಳ್ದಾಗ್ಲೇ ಹೇಳಿದೆ, ಇಲ್ಲಿ ನೋಡಿ, ಇಲ್ಲಿ ಹೈ ಇದೆ, ಇಲ್ಲಿ ಲೋ ಇದೆ, ಈ ಸ್ಟ್ರಕ್ಚರ್ ನ ಬ್ರೇಕ್ ಮಾಡಿರೋದು ನೋಡಿ, ಇಲ್ಲಿ ಇದು ಹೈಯರ್ ಹೈ. ಸೊ ಮತ್ತೆ ಪುಲ್ ಬ್ಯಾಕ್ ಕೊಟ್ಟಿದೆ ನೋಡಿ, ಇದನ್ನ ನಾವು ತಗೊಳಂಗಿಲ್ಲ.
ಪುಲ್ ಬ್ಯಾಕ್ ಈ ಸ್ಟ್ರಕ್ಚರ್ ಅಲ್ಲಿ ನೋಡೋದಾದ್ರೆ ಕೊಟ್ಟಿರೋದು ಇಲ್ಲಿ ನೋಡಿ, ಇದನ್ನ ನಾವು ಹೈಯರ್ ಲೋ ಅಂತ ಕರಿತೀವಿ. ಸಾರಿ, ಇದು ಲೋವರ್ ಲೋ ಅಂತ ನಾನು ಪ್ರೀವಿಯಸ್ ಹೇಳಿದೆ. ಆಕ್ಚುಲಿ ಇದು ಹೈಯರ್ ಲೋ, ಲೋವರ್ ಲೋ ಅಲ್ಲ, ಹೈಯರ್ ಲೋ. ಅದೇ ತರ ಇದು ಅಷ್ಟೇ, ಹೈಯರ್ ಐ ಕ್ರಿಯೇಟ್ ಮಾಡ್ತು, ಇಲ್ಲಿ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ. ಬಟ್ ಇದು ಪುಲ್ ಬ್ಯಾಕ್ ಆಗಿರೋದು ನೋಡಿ, ಇದು ಅಷ್ಟೇ ಹೈಯರ್ ಲೋ. ಅದೊಂಚೂರು ಚೇಂಜ್ ಮಾಡ್ಕೊಳ್ಳಿ. ನಾನು ಅದರಲ್ಲಿ ಪ್ರೀವಿಯಸ್ ಇದರಲ್ಲಿ ಲೋವರ್ ಲೋ ಅಂತ ಹೇಳಿದೆ, ಬಟ್ ಅದು ಹೈಯರ್ ಲೋ ಆಗ್ಬೇಕು. ಅಂದ್ರೆ ಈ ಹೈ ಮತ್ತೆ ಲೋನ, ಈ ಹೈ ಬ್ರೇಕ್ ಮಾಡಿದಾಗ ಹೈಯರ್ ಐ ಆಯ್ತು. ಬಟ್ ಇದನ್ನ ಬ್ರೇಕ್ ಮಾಡದೆ ಇದು ಒಳಗಡೆನೆ ಪುಷ್ ಆಗ್ತಿರೋದ್ರಿಂದ ಇದನ್ನ ನಾವು ಹೈಯರ್ ಲೋ ಅಂತ ಕರೆಯೋದು. ಅಂದ್ರೆ ಆಲ್ರೆಡಿ ಒಂದು ಹೈ ಮೇಕ್ ಮಾಡಿದೆ, ಬಟ್ ಅದ್ರದ್ದು ಲೋಯೆಸ್ಟ್ ಪಾಯಿಂಟ್ ಇದು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇವಾಗ ಅರ್ಥ ಆಯ್ತಲ್ವಾ? ಯಾವತ್ತು ಸ್ಟ್ರಕ್ಚರ್ ಅಲ್ಲಿ ಏನಿರುತ್ತೆ, ಅಪ್ ಟ್ರೆಂಡ್ ಆಗಿರೋ ಒಂದು ಹೈ ಮತ್ತೆ ಲೋನ ಐಡೆಂಟಿಫೈ ಮಾಡ್ತೀವಿ. ಅದರಲ್ಲಿ ಹೈಯರ್ ಐನ ನೋಡ್ಬೇಕು ಫಸ್ಟ್. ಅದಾದ್ಮೇಲೆ ಹೈಯರ್ ಲೋ ಯಾವ್ದು ಅಂತ ನೋಡ್ಬೇಕು. ಅದನ್ನ ಮತ್ತೆ ಬ್ರೇಕ್ ಮಾಡಿರೋ ಕ್ಯಾಂಡ್ಲು ನೆಕ್ಸ್ಟ್ ಹೈಯರ್ ಐ ಆಗುತ್ತೆ. ಆ ಸ್ಟ್ರಕ್ಚರ್ ಬ್ರೇಕ್ ಮಾಡಿರೋ ಲೋ ಯಾವ್ದು ಅಂತ ನೋಡಿದ್ರೆ ಹೈಯರ್ ಲೋ ಅಂತ ಅದನ್ನ ಕರಿತೀವಿ. ಓಕೆ, ಹೈಯರ್ ಲೋ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಲೋವರ್ ಲೋ, ಅದನ್ನ ನಾವು ಎಲ್ ಅಂತ ಕರಿತೀವಿ. ವಾಟ್ ಈಸ್ ಲೋವರ್ ಲೋ? ವೆನ್ ಪ್ರೈಸ್ ಬ್ರೇಕ್ಸ್ ಪ್ರೀವಿಯಸ್ ಲೋ ಅಂಡ್ ಮೇಕ್ಸ್ ನ್ಯೂ ಲೋ. ಇದು ಕಂಪ್ಲೀಟ್ಲಿ ಆಪೋಸಿಟ್ ಆನ್ ಈ ಅಪ್ ಟ್ರೆಂಡ್ ಆಪೋಸಿಟ್ ಡೌನ್ ಟ್ರೆಂಡ್ ಹೇಗ್ ವರ್ಕ್ ಆಗುತ್ತೆ ಅಂತ ನಮಗೆ ನೋಡೋಣ. ಇವಾಗ ನೋಡಿ, ಅದ್ರಲ್ಲಿ ಯಾವತ್ತು ಹೈಯರ್ ಐನ ಬ್ರೇಕ್ ಮಾಡ್ತಿತ್ತು. ಓಕೆನಾ? ಇಲ್ಲಿ ಹೆಂಗಂತಂದ್ರೆ ಲೋವರ್ ಲೋನ ಬ್ರೇಕ್ ಮಾಡುತ್ತೆ. ಅಂದ್ರೆ ಮಾರ್ಕೆಟ್ ಇದು ಒಂದು ಹೈ ಇರುತ್ತೆ, ಇದು ಒಂದು ಲೋ ಇರುತ್ತೆ. ಮಾರ್ಕೆಟ್ ಏನಾಗುತ್ತೆ, ಲೋವರ್ ಲೋನ ಕ್ರಿಯೇಟ್ ಮಾಡುತ್ತೆ. ಹೆಂಗಂತಂದ್ರೆ ಫಸ್ಟ್ ಇದು ಲೋವರ್ ಹೈಗೆ ಹೋಗುತ್ತೆ, ಅಂದ್ರೆ ಮೇಲಕ್ಕೆ. ಲೋವರ್ ಇಂದ ಸ್ವಲ್ಪ ಹೈಗೆ ಹೋದ್ರೆ ಅದನ್ನ ಲೋವರ್ ಹೈ ತಗೋತೀವಿ. ಮತ್ತೆ ಏನ್ ಮಾಡ್ತು, ಇಲ್ಲಿ ನೋಡಿ, ಇದು ಆಲ್ರೆಡಿ ಲೋ ಇರೋದ್ರಿಂದ ಇದನ್ನ ಬ್ರೇಕ್ ಮಾಡುತ್ತೆ. ಓಕೆ, ಈ ಬ್ರೇಕ್ ಮಾಡಿರೋದಕ್ಕೆ ನಾವು ಲೋವರ್ ಲೋ ಅಂತ ಕರೆಯೋದು. ಪ್ರೈಸ್ ಪುಲ್ ಬ್ಯಾಕ್ ಆಗುತ್ತೆ, ಅದನ್ನ ಲೋವರ್ ಹೈ ಅಂತ ಕರಿತೀವಿ. ಮತ್ತೆ ಕೆಳಗಡೆ ಬಂದ್ರೆ ಅದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿದ್ರೆ ಲೋ 1 = 1.1000. ಓಕೆನಾ? ಈ ಲೋ ನಮಗೆ 1.100 ಅಂತ ಅನ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಾಯ್ತು, ಇವಾಗ ಇಲ್ಲಿ 1000 ಇದೆ ಅಂತಂದ್ರೆ ಇದು 950 ಮತ್ತೆ ಇಳೀತು. ಸೊ 950 ಇಳಿದಾಗ 1000 ಇಂದ 950 ಇಳಿದ್ರೆ ನೆಗೆಟಿವ್ ಆಗ್ತಿದೆ ಅಂತ ಅರ್ಥ. ಅಂದ್ರೆ ಮಾರ್ಕೆಟ್ ನೆಗೆಟಿವ್ ಇದೆ ಅಂತ ಅರ್ಥ. ಓಕೆನಾ? ಇಲ್ಲಿ ಯಾವತ್ತು 1.0950 ಲೆಸ್ಸರ್ ದೆನ್ 1.1000, ಇದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ಅಂದ್ರೆ ಯಾವತ್ತು ಪ್ರೈಸು 1000 ಗಿಂತ ಕಮ್ಮಿ ಇರಬೇಕು, ಅದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ಮೀನಿಂಗ್ ನೋಡಿದರೆ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್. ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನೆಗೆಟಿವ್ ಮಾಡ್ಕೊ ಬರ್ತಿರೋದು. ಮೊದಲು ಲೋ ಆಗಿದ್ದು 1000 ಅಲ್ಲಿ, ಬಟ್ ನೆಕ್ಸ್ಟ್ ಲೋ ಆಯ್ತಿರೋದು 950. ಸೊ ಮಾರ್ಕೆಟ್ ಏನಾಗ್ತಿದೆ, ನೆಗೆಟಿವ್ ಆಗ್ತಿದೆ. ಸಿಂಪಲ್ ಎಕ್ಸಾಂಪಲ್ ನೋಡಿದರೆ 0, 1, 2, 3, 4 ಇದು ಪಾಸಿಟಿವ್. ಅದೇ 0 ಇಂದ ಈಚೆಗೆ ಬರೋದಾದ್ರೆ -1, -2, -3 ಅದು ನೆಗೆಟಿವ್. 0 ಅನ್ನೋದು ನ್ಯೂಟ್ರಲ್. ಹೌದ್ ತಾನೆ? ಬೇಸಿಕ್ ಮ್ಯಾಥ್ಸ್ ಅಲ್ಲಿ ನಾವು ಇದನ್ನ ಹಿಂಗೆ ಕರೆಯೋದು. ಅದೇ ತರ ಮಾರ್ಕೆಟಿಗೆ ಬಂದ್ರೆ ಇಲ್ಲಿ 1000 ಇಂದ 950 ಅನ್ನೋದು ನೆಗೆಟಿವ್, ಅಂದ್ರೆ ಕೆಳಗಡೆ ಬರ್ತಿರೋದು. ಸೊ ಹಾಗಾಗಿ ಇದನ್ನ ಡೌನ್ ಟ್ರೆಂಡ್ ಅಂತ ಕರಿತೀವಿ. ಇದನ್ನ ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಚಾರ್ಟ್ ಅಲ್ಲಿ ನೋಡೋದಾದ್ರೆ ಹೈ ಯಾವ್ದು ಹೇಳಿ, ಇವಾಗ ನಮ್ಗೆ ಇಷ್ಟು ನಮ್ ಕಣ್ ಮುಂದೆ ಕಾಣಿಸ್ತಿರೋ ಚಾರ್ಟ್ ಅಲ್ಲಿ ಹೈ ಯಾವ್ದು ಹೇಳಿ, ಇದು ಹೈ. ಅದನ್ನ ನಾನು ಈ ಹೈಲೈಟರ್ ಟೂಲ್ ಇಟ್ಕೊಂಡು ಹೈನ ಮಾರ್ಕ್ ಮಾಡ್ತೀನಿ. ಸೊ ಅದಕ್ಕೆ ನೇಮ್ ಕೊಡ್ತೀನಿ ಎಚ್ ಅಂತ. ಓಕೆನಾ? ಲೋ ಯಾವ್ದು ಹೇಳಿ, ಈ 5 ಲೋ ನೋಡೋದಾದ್ರೆ ಇದೆ ಅಲ್ವಾ ಲೋ. ಸೊ ಇದನ್ನ ನಾವು ಲೋ ಅಂತ ಮಾರ್ಕ್ ಮಾಡ್ಕೋತೀವಿ. ಓಕೆ, ಅದಕ್ಕೆ ನೇಮು ಎಲ್ ಅಂತ ಕೊಡ್ತೀನಿ, ಎಲ್. ಓಕೆನಾ? ಇಲ್ಲಿ ನೀವು ಸಿಂಪಲ್ ಆಗಿ ನೋಡಿ, ಈ ಟ್ರೆಂಡ್ ಲೈನ್ ಟೂಲ್ ಯೂಸ್ ಮಾಡಿ ಈ ವಿಕ್ ಇಂದ ಎಲ್ಲಿ ಬಾಡಿನ ಬ್ರೇಕ್ ಮಾಡಿದೆ ಅಂತ. ಬಾಡಿ ಬ್ರೇಕ್ ಮಾಡಿರೋದು ಇಲ್ಲಿ ತಾನೆ, ಈ ಪ್ಲೇಸ್ ಅಲ್ಲಿ, ಹೌದಲ್ವಾ? ಬಾಡಿ ಇಲ್ಲಿ ಬ್ರೇಕ್ ಆಗಿದೆ. ಸೊ ಇದನ್ನ ನಾವು ಲೋವರ್ ಲೋ, ಅಂದ್ರೆ ಈ ಲೋಗಿಂತ ಈ ಲೋ ಇರೋದ್ರಿಂದ ನಾವು ಇದನ್ನ ಎಲ್ ಅಂತ ಕರಿತೀವಿ. ಓಕೆ, ಟೆಕ್ಸ್ಟ್ ಅಲ್ಲಿ ನಾನು ಅದನ್ನ ಮೆನ್ಷನ್ ಮಾಡ್ತೀನಿ ನೋಡಿ. ಇದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ಓಕೆ, ಮತ್ತೆ ಪ್ರೈಸ್ ನೋಡಿ, ಇಲ್ಲಿ ಬ್ರೇಕ್ ಆಯ್ತಾ, ಈ ಪ್ಲೇಸ್ ಅಲ್ಲಿ ಬ್ರೇಕ್ ಆಗಿರೋದು ಲೋವರ್ ಲೋ ಯಾವ್ದು ಹೇಳಿ, ಇದು. ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ತೊಳಂಗಿಲ್ಲ, ಇದೇ ಬ್ರೇಕ್ ಆಗಿದೆ ಅಂದ್ರೆ. ಅಲ್ಲಿಂದ ನೆಕ್ಸ್ಟ್ ಫುಲ್ ಬ್ಯಾಕ್ ಏನ್ ಮೇಲೆ ಕೊಟ್ಟಿಲ್ಲ, ಮಾರ್ಕೆಟ್ ಏನಾಗಿದೆ ಡೈರೆಕ್ಟ್ ಕೆಳಗಡೆ ಬಿದ್ದಿದೆ. ಸೊ ಇದು ನಾವು ಲೋವರ್ ಲೋ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಇದನ್ನ ಬ್ರೇಕ್ ಮಾಡಿರೋದು ಯಾವ್ದು ಹೇಳಿ, ಇಲ್ಲಿ ನೋಡಿ, ಇದನ್ನ ಬ್ರೇಕ್ ಮಾಡಿರೋದು ಇಲ್ಲಿ, ಈ ಕ್ಯಾಂಡಲ್ ಬ್ರೇಕ್ ಮಾಡಿದೆ. ಬಟ್ ನಮಗೆ ಲೋವರ್ ಲೋ ಇರೋದು ಇದಕ್ಕಿಂತ ಲೋ ಇರೋದು ಇದೆ ಅಲ್ವಾ.
ಸೊ ಇದನ್ನ ನಾವು ಮೆನ್ಷನ್ ಮಾಡೋಣ. ಇವಾಗ ನೋಡಿ ಟೆಕ್ಸ್ಟ್ ಅಲ್ಲಿ ನಾನು ಲೋವರ್ ಲೋ ಅಂತ ಹಾಕ್ತೀನಿ. ಓಕೆ, ಲೋವರ್ ಲೋ ನಿಮಗೆ ಅರ್ಥ ಆಯ್ತಲ್ವಾ? ಒಂದು ಲೋನ ಬ್ರೇಕ್ ಮಾಡಿ ಇನ್ನೊಂದು ಲೋ ಕ್ರಿಯೇಟ್ ಆದ್ರೆ ಅದನ್ನ ನಾವು ಲೋವರ್ ಲೋ ಅಂದ್ರೆ ಈ ಪ್ರೈಸ್ ಇವತ್ತು 1000 ಇದೆ ಅನ್ಕೊಳ್ಳಿ, ಇದು 950 ಆಯ್ತು. ಇದು 950 ಇಂದ ಇದು 900 ಬಂತು, 900 ಇಂದ ಇದು 800 ಬಂತು. ಸೊ ಇದು ಮೈನಸ್ ಆಗಿ ಬರ್ತಿರೋದ್ರಿಂದ ಮಾರ್ಕೆಟ್ ಏನಾಗ್ತಿದೆ, ಡೌನ್ ಟ್ರೆಂಡ್ ಅಂತ ನಮಗೆ ಕಣ್ಮುಚ್ಚಿ ಗೊತ್ತಾಗ್ತಿದೆ ಅಲ್ವಾ? ನೆಕ್ಸ್ಟ್ ನೋಡೋದಾದ್ರೆ ನೋಡಿ, ಇವಾಗ ನೋಡಿ ಇದು ಈ ಲೋವರ್ ಲೋನ ಬ್ರೇಕ್ ಮಾಡಿರೋದು ಇಲ್ಲಿ ಬ್ರೇಕ್ ಮಾಡಿದೆ. ಸೊ ಇದು ಲೋವರ್ ಲೋ. ಬಟ್ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ ಏನಂತಂದ್ರೆ, ಇವಾಗ ಇಲ್ಲಿ ಲೋವರ್ ಲೋ ಆಗಿದೆ, ಓಕೆನಾ? ಬಟ್ ಫುಲ್ ಬ್ಯಾಕ್ ಕೊಟ್ಟಿರೋದು ನೋಡಿ, ಇದು ಲೋವರ್ ಹೈ ತಾನೆ ಈ ಪ್ಲೇಸ್. ಇದನ್ನ ಆಲ್ರೆಡಿ ಬ್ರೇಕ್ ಮಾಡಿದಾಗ ಇಲ್ಲಿ ನಿಮಗೆ ಇದನ್ನ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಓಕೆ, ಆ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನೋ BOS ಏನು ಅಂತೆಲ್ಲ ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಗೊತ್ತಾಗುತ್ತೆ. ಇವಾಗ ಜಸ್ಟ್ ಲೋವರ್ ಲೋ ಹೇಗ್ ಮಾರ್ಕ್ ಮಾಡೋದು ಅಂತ ತಿಳ್ಕೊಳ್ಳಿ ಸಾಕು, ಓಕೆನಾ? ಲೋವರ್ ಲೋ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಲೋವರ್ ಹೈ. ಲೋವರ್ ಹೈನ ನಾವು LH ಅಂತ ಕರಿತೀವಿ. ವಾಟ್ ಈಸ್ ಲೋವರ್ ಹೈ? ಲೋವರ್ ಹೈ ಅಂದ್ರೆ ಏನು? ವೆನ್ ಪ್ರೈಸ್ ಫುಲ್ ಬ್ಯಾಕ್ಸ್ ಬಟ್ ಫೇಲ್ಸ್ ಟು ಗೋ ಅಬೌವ್ ಪ್ರೀವಿಯಸ್ ಹೈ. ಅಂದ್ರೆ ಪ್ರೈಸು ಪ್ರೀವಿಯಸ್ ಹೈನ ಬ್ರೇಕ್ ಮಾಡದೆ ಅದ್ರ ಒಳಗಡೆನೆ ಹೋಗಿ ಮತ್ತೆ ಫುಲ್ ಬ್ಯಾಕ್ ಆಗೋದನ್ನೇ ನಾವು ಲೋವರ್ ಹೈ ಅಂತ ಕರೆಯೋದು. ಎಕ್ಸಾಂಪಲ್ ನೋಡೋದಾದ್ರೆ, ಇವಾಗ ನೋಡಿ ಮಾರ್ಕೆಟು ಒಂದು ಹೈ ಇರುತ್ತೆ, ಒಂದು ಲೋ ಇರುತ್ತೆ, ಓಕೆನಾ? ಮಾರ್ಕೆಟು ಫುಲ್ ಬ್ಯಾಕ್ ಆಗಿ ಇಲ್ಲಿಂದಾನೇ ರಿವರ್ಸ್ ಆಯ್ತಾನೆ, ಇದನ್ನ ಬ್ರೇಕ್ ಮಾಡೋಯ್ತಿಲ್ಲ, ಓಕೆನಾ? ಈ ಲೈನ್ ಇದೆ ಅಂತ ಅನ್ಕೊಳ್ಳಿ, ಇದನ್ನ ಬ್ರೇಕ್ ಮಾಡೋದ್ರೆ ಅದು ಹೈಯರ್ ಹೈ ಆಗೋದು, ಈ ಹೈನ ಬ್ರೇಕ್ ಮಾಡೋದ್ರೆ. ಬಟ್ ಮಾರ್ಕೆಟ್ ಏನಾಯ್ತು, ಇಲ್ಲಿಂದಾನೇ ಫುಲ್ ಬ್ಯಾಕ್ ಆಯ್ತು. ಫುಲ್ ಬ್ಯಾಕ್ ಆಗಿ ಇದನ್ನ ಬ್ರೇಕ್ ಮಾಡ್ತು ಅಂದ್ರೆ ಈ ಲೋನ ಬ್ರೇಕ್ ಮಾಡ್ತು. ಈ ಲೋನ ಬ್ರೇಕ್ ಮಾಡಿದ್ರಿಂದ ಇದೇನಾಯ್ತದೆ, ಲೋವರ್ ಲೋ ಆಗುತ್ತೆ. ಅದೇ ಈ ಫುಲ್ ಬ್ಯಾಕ್ ನೇ ನಾವು ಲೋವರ್ ಹೈ ಅಂತ ಕರೆಯೋದು, LH ಅಂತ ಕರಿತೀವಿ, ಓಕೆನಾ? ಎಕ್ಸಾಂಪಲ್ ನೋಡೋದಾದ್ರೆ ಹೈ 1.1050. ಈ ಹೈ ನಮಗೆ 1.1050 ಅಂತ ಅನ್ಕೊಳ್ಳಿ, ಓಕೆನಾ? ಅಂದ್ರೆ 1050 ಇದೆ. ಬಟ್ ಸೆಕೆಂಡ್ ಹೈ ಬಂದಾಗ ಇದು 50 ಇಂದ 20 ಇಳೀತು, ಓಕೆನಾ? ಈ ಲೈನ್ ನೋಡಿ, ಇದು ನಾವು ಚಾರ್ಟ್ ಅಲ್ಲಿ ನೋಡೋದಾದ್ರೆ ಗೊತ್ತಾಗುತ್ತೆ. ನೀವು ಗ್ರಾಫ್ ಹಾಕೊಂಡ್ರೆ, ಇವಾಗ ಒಂದು ಗ್ರಾಫ್ ಅಲ್ಲಿ ಹಿಂಗೆ ಹಾಕೊಂಡಿದೀರಾ ಅಂತ ಅನ್ಕೊಳ್ಳಿ, ಇದು ನಿಮಗೆ ಗ್ರಾಫ್ ಓದಿದವ್ರಿಗಾದ್ರೆ ಗೊತ್ತಾಗುತ್ತೆ. ಓಕೆ, ಇದು 1 2 3 4, ಅದೇ ತರ ಇದು 1 2 3 4, ಓಕೆನಾ? ಮಾರ್ಕೆಟ್ ಏನಾಯ್ತು, ಫಸ್ಟ್ 4 ಅಲ್ಲಿ ಹೈ ಅನ್ನೋದು 4 ಅಂತ ಅನ್ಕೊಳ್ಳಿ, ಮಾರ್ಕೆಟಿಂಗ್ ಬಂತು, ನೆಕ್ಸ್ಟ್ ಮತ್ತೆ ಮೂವ್ ಆಗಿ ಇಲ್ಲಿಂದ ಫುಲ್ ಬ್ಯಾಕ್ ಕೊಟ್ಟ. ಸೊ ಫಸ್ಟ್ ಹೈ ಇರೋದು 4 ಅಲ್ಲಿ, ನೆಕ್ಸ್ಟ್ ಹೈ ಇರೋದು 3 ಅಲ್ಲಿ. ಅದೇ ತರ ಇದು ಫಸ್ಟ್ ಹೈ ಇರೋದು 50 ಇಲ್ಲಿ, ನೆಕ್ಸ್ಟ್ ಹೈ ಇರೋದು 20 ಇಲ್ಲಿ, 50 ಇಂದ ಕೆಳಗಡೆ 20, ಓಕೆನಾ? ಮೀನಿಂಗ್ ನೋಡಿದರೆ ಸೆಲ್ಲರ್ಸ್ ಸ್ಟಿಲ್ ಇನ್ ಕಂಟ್ರೋಲ್, ಅಂದ್ರೆ ಸೆಲ್ಲರ್ಸ್ ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ ಮಾರ್ಕೆಟ್ ನ ಅಂತ. ಹಾಗೆ ಡೌನ್ ಟ್ರೆಂಡ್ ಕಂಟಿನ್ಯೂಸ್, ಈ ತರ ಏನಾರು ಆದ್ರೆ ನಮಗೆ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇದನ್ನ ನಾವು ಟ್ರೇಡಿಂಗ್ ವ್ಯೂ ಲೈವ್ ಎಕ್ಸಾಂಪಲ್ ನೋಡೋಣ. ಲೋವರ್ ಲೋ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಲೋವರ್ ಲೋ ಹೇಗ್ ಮಾರ್ಕ್ ಮಾಡೋದು ಅಂತ ಗೊತ್ತಾಯ್ತು. ಇಲ್ಲಿ ಈ ಪುಲ್ ಬ್ಯಾಕ್ಸ್ ನ ಇವಾಗ ನೋಡಿ, ಇದೊಂದು ಹೈ ಇದೆ, ಇದೊಂದು ಲೋ ಇದೆ. ಈ ಪುಲ್ ಬ್ಯಾಕ್ಸ್ ನೋಡಿ, ಈ ಹೈನ ಬ್ರೇಕ್ ಮಾಡಿಲ್ಲ, ಇಲ್ಲಿಗೆ ಹೋಗಿ ಮತ್ತೆ ಪುಲ್ ಬ್ಯಾಕ್ ಆಗಿತ್ತು. ಇದನ್ನೇ ನಾವು ಲೋವರ್ ಹೈ ಅಂತ ಕರೆಯೋದು, ಓಕೆನಾ? ಮೆನ್ಷನ್ ಮಾಡ್ತೀನಿ ನೋಡಿ, ಲೋವರ್ ಹೈ. ಅದೇ ತರ ನೋಡಿ, ಮತ್ತೆ ಲೋವರ್ ಲೋ ಕ್ರಿಯೇಟ್ ಮಾಡಿದೆ, ಇಲ್ಲೊಂದು ಚಿಕ್ಕ ಪುಲ್ ಬ್ಯಾಕ್ ಆಗಿ ಮತ್ತೆ ಕೆಳಗಡೆ ಬಿದ್ದಿದೆ, ಇದನ್ನ ಬ್ರೇಕ್ ಮಾಡಿಲ್ಲ, ಈ ಲೋವರ್ ಹೈನ ಬ್ರೇಕ್ ಮಾಡಿಲ್ಲ. ಸೊ ಇದನ್ನ ನಾವು ಮತ್ತೆ ಲೋವರ್ ಹೈ ಅಂತ ಕರಿತೀವಿ. ಟೆಕ್ಸ್ಟಿಗೆ ಹೋಗಿ ಇಲ್ಲಿ ಲೋವರ್ ಹೈ ಅಂತ ಕರಿತೀವಿ. ಅದೇ ತರ ಮತ್ತೆ ಲೋವರ್ ಲೋ ಕ್ರಿಯೇಟ್ ಮಾಡ್ತು, ಅದೇ ತರ ಇಲ್ಲಿ ಪುಲ್ ಬ್ಯಾಕ್ ಆಗಿರೋದು ನೋಡಿ, ಇಷ್ಟು ಪುಲ್ ಬ್ಯಾಕ್ ಆಗಿದೆ, ಇದನ್ನ ನಾವು ಲೋವರ್ ಹೈ ಅಂತ ಕರಿತೀವಿ, ಅಂದ್ರೆ ಬ್ರೇಕ್ ಮಾಡಿಲ್ಲ ಇನ್ನು. ನೋಡಿ ಲೋವರ್ ಹೈ, ಲೋವರ್ ಹೈ. ಬಟ್ ಇಲ್ಲಿ ನೋಡಿ, ಈ ಲೋವರ್ ಲೋ ಆದ್ಮೇಲೆ ಈ ಲೋವರ್ ಹೈನ ಕ್ರಿಯೇಟ್ ಮಾಡ್ತು, ಲೋವರ್ ಹೈನ ಬ್ರೇಕ್ ಮಾಡ್ತು, ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ನೋಡೋದಾದ್ರೆ ಇದೇನ ಏನ್ ಮಾಡ್ತು, ಲೋವರ್ ಹೈನ ಬ್ರೇಕ್ ಮಾಡ್ತು. ಬ್ರೇಕ್ ಮಾಡದೆ ಕೆಳಗಡೆ ಬಿದ್ದಿದ್ರೆ ಡೌನ್ ಟ್ರೆಂಡ್ ಕಂಟಿನ್ಯೂಸ್ ಅಂತ ಹೇಳ್ಬೋದಿತ್ತು. ಬಟ್ ಇದೇನಾಯ್ತು ಅಂತಂದ್ರೆ, ಇದನ್ನ ಬ್ರೇಕ್ ಮಾಡಿದ್ರಿಂದ ಇವಾಗ ಏನಾಯ್ತು, ಹೈಯರ್ ಹೈ ಆಯ್ತು. ಅಂದ್ರೆ ಲೋವರ್ ಲೋನ ಬ್ರೇಕ್ ಮಾಡೋದ್ರಿಂದ ಇದು ಹೈಯರ್ ಹೈ ಆಯ್ತು,
ಓಕೆನಾ. ಫಸ್ಟ್ ಕಾನ್ಸೆಪ್ಟ್ ಅಲ್ಲೇ ಹೇಳಿದೆ, ಹೈಯರ್ ಹೈ ಯಾವತ್ತು ಒಂದು ಹೈನ ಬ್ರೇಕ್ ಮಾಡೋದ್ರೆ ಅದನ್ನ ನಾವು ಹೈಯರ್ ಹೈ ಅಂತ ಕರಿತೀವಿ ಅಂತ. ಇಲ್ಲಿ ಏನ್ ಮಾಡುತ್ತೋ ಇದೊಂದು ಹೈ ಅಂತ ಅನ್ಕೊಂಡ್ರೆ, ಅಂದ್ರೆ ಲೋವರ್ ಹೈ ಅಂತ ಅನ್ಕೊಂಡ್ರೆ, ಆ ಹೈನೇ ಬ್ರೇಕ್ ಮಾಡಿದ್ರಿಂದ ಇದನ್ನ ನಾವು ಹೈಯರ್ ಹೈ ಅಂತ ಕರಿತೀವಿ. ಓಕೆ, ಈ ಕನ್ಫ್ಯೂಷನ್ಸ್ ಏನ್ ಬೇಡ, ಇದು ನಿಮಗೆ ಗೊತ್ತಾಯ್ತು. ಈ ತರ ಆದ್ರೆ ನಾವು ಅದನ್ನ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಕನ್ಫ್ಯೂಷನ್ ಬೇಕಾಗಿಲ್ಲ, ಜಸ್ಟ್ ತಿಳ್ಕೊಳ್ಳಿ ಈ ತರನು ಮಾರ್ಕೆಟ್ ಅಲ್ಲಿ ಆಗುತ್ತೆ ಅಂತ. ಸೊ ಹಿಂಗಾದಂಗೆ ನಮಗೆ ಒಂದೇ ಕಡೆ ಮತ್ತೆ ಲೋವರ್ ಲೋ ಕ್ರಿಯೇಟ್ ಮಾಡಿದಾಗ ಮಾರ್ಕೆಟ್ ಸೈಡ್ ವೇಸ್ ಆಯ್ತು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ. ಜಸ್ಟ್ ಹೈಯರ್ ಹೈ ಹೈಯರ್ ಲೋ ಇಟ್ಕೊಂಡೆ ನಾವು ಫೈಂಡ್ ಔಟ್ ಮಾಡ್ಬೋದು ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ನಡೀತಿದ್ದಾನೆ ಅಂತ. ಇಲ್ಲಿ ಬಂದಂಗೆ ಮಾರ್ಕೆಟ್ ಏನಾಯ್ತು, ಲೋವರ್ ಲೋ ಕ್ರಿಯೇಟ್ ಮಾಡ್ತು, ಅದೇ ತರ ಲೋವರ್ ಹೈ ಕ್ರಿಯೇಟ್ ಮಾಡ್ತು, ಮತ್ತೆ ಲೋವರ್ ಲೋ ಕ್ರಿಯೇಟ್ ಮಾಡ್ತು. ನಾವು ಓಕೆ ಇದು ಪುಲ್ ಬ್ಯಾಕ್ ಆಗ್ಬಿಟ್ಟು ಇನ್ನು ಕೆಳಗಡೆ ಹೋಗ್ತಾನೆ ಅಂತ ಪ್ರಿಡಿಕ್ಟ್ ಮಾಡಿರ್ತೀವಿ. ಬಟ್ ಮಾರ್ಕೆಟ್ ಏನಾಯ್ತು, ಸಡನ್ ಚೇಂಜ್ ಆದ ಹೈಯರ್ ಹೈಗೆ. ಸೊ ಲೋವರ್ ಹೈನ ಬ್ರೇಕ್ ಮಾಡಿದ್ರಿಂದ ಹೈಯರ್ ಹೈ ಆಯ್ತು, ಹೈಯರ್ ಹೈಯಿಂದ ಮತ್ತೆ ಬ್ರೇಕ್ ಮಾಡ್ದ ಲೋವರ್ ಲೋ. ಸೊ ಎರಡ್ ಕಡೆನೂ ಬ್ರೇಕ್ ಆಗಿದ್ರಿಂದ ಅವಾಗ್ಲೇ ಗೊತ್ತಾಗುತ್ತೆ ಮಾರ್ಕೆಟ್ ಸೈಡ್ ವೇಸ್ ಅಂತ. ಇಲ್ಲಿಂದ ಮಾರ್ಕೆಟ್ ಏನಾಯ್ತು ನೋಡಿ, ಮಾರ್ಕೆಟ್ ಎಲ್ಲಿಗೂ ಅಳ್ಳಾಡದೆ ಅದೇ ಪ್ಲೇಸ್ ಅಲ್ಲಿ ನಡೀತಾನೆ ಹೋಯ್ತು. ಮತ್ತೆ ಇಲ್ಲಿ ಗಂಟ ಹೋದ, ಬಟ್ ಇದನ್ನ ಬ್ರೇಕ್ ಮಾಡ್ದ, ಮತ್ತೆ ಹೈಯರ್ ಐನು ಬ್ರೇಕ್ ಮಾಡ್ದ. ಸೊ ಈ ಟ್ರೆಂಡ್ ಅಲ್ಲಿ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಯಾಕೆ ಟ್ರೇಡ್ ಮಾಡಬಾರ್ದು ಅಂದ್ರೆ ಈ ತರ ಹುಚ್ಚಾಟ ಆಡ್ತಿರ್ತದೆ ಮಾರ್ಕೆಟ್. ಸೊ ಅದರಿಂದ ನಾನು ಹೇಳಿದ್ದು ಸೈಡ್ ವೇಸ್ ಅಲ್ಲಿ ಟ್ರೇಡ್ ಮಾಡಬಾರ್ದು ಅಂತ. ಇವಾಗ ನಿಮಗೆ ಗೊತ್ತಾಯ್ತಲ್ವಾ ಲೋವರ್ ಹೈ ಯಾವ ತರ ಬರುತ್ತೆ ಅಂತ. ಒಂದು ಹೈ ಇರುತ್ತೆ, ಒಂದು ಲೋ ಇರುತ್ತೆ. ಆ ಲೋ ಮಧ್ಯದಲ್ಲಾಗದೆ ಲೋವರ್ ಹೈ, ಮತ್ತೆ ಬ್ರೇಕ್ ಮಾಡೋದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ, ಮತ್ತೆ ಪುಲ್ ಬ್ಯಾಕ್ ಆಗೋದನ್ನ ಲೋವರ್ ಹೈ ಅಂತ ಕರಿತೀವಿ. ಅದೇ ತರ ಮತ್ತೆ ಲೋವರ್ ಲೋನ ಬ್ರೇಕ್ ಮಾಡೋದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ಲೋವರ್ ಹೈ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ. ಫುಲ್ ಸ್ಟ್ರಕ್ಚರ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಫುಲ್ ಸ್ಟ್ರಕ್ಚರ್ ನಾವು ಯಾವ ತರ ಅರ್ಥ ಮಾಡ್ಕೋಬೇಕು. ಅಪ್ ಟ್ರೆಂಡ್ ಪ್ಯಾಟರ್ನ್ ಆದ್ರೆ ಅಲ್ಲಿ ನಮಗೆ ಹೈಯರ್ ಹೈ ಪ್ಲಸ್ ಹೈಯರ್ ಲೋ ಸಿಗುತ್ತೆ. ಅಪ್ ಟ್ರೆಂಡ್ ಅಲ್ಲಿ ಆದ್ರೆ ನಮಗೆ ನೋಡಿ ಈ ತರ ಇರುತ್ತೆ ಮಾರ್ಕೆಟ್ ನೋಡಕ್ಕೆ. ನೀವು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಅಲ್ಲೇ ನಾನು ಹೇಳಿದ್ದೀನಿ. ಬಟ್ ಇದು ಇನ್ ಡೀಟೇಲ್ ಆಗಿ ಯಾವತ್ತು ನಮಗೆ ಅಪ್ ಟ್ರೆಂಡ್ ಅಲ್ಲಿ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಈ ತರ ಇರುತ್ತೆ ಮಾರ್ಕೆಟ್. ಓಕೆನಾ. ಅಲ್ಲಿ ಹೈಯರ್ ಹೈ ಹೈಯರ್ ಲೋ ಇರುತ್ತೆ, ಮಾರ್ಕೆಟ್ ಗೋಯಿಂಗ್ ಅಪ್. ಮಾರ್ಕೆಟ್ ನೋಡ್ದಂಗೆ ಗೊತ್ತಾಗುತ್ತೆ ಮೇಲಕ್ಕೆ ಹೋಗ್ತಿದ್ದಾನೆ ಅಂತ. ಅದೇ ಡೌನ್ ಟ್ರೆಂಡ್ ಪ್ಯಾಟರ್ನ್ ಆದ್ರೆ ನಿಮಗೆ ಲೋವರ್ ಹೈ ಲೋವರ್ ಲೋ, ಏನ್ ಹೇಳಿ, ಲೋವರ್ ಲೋ ಲೋವರ್ ಹೈ, ಮಾರ್ಕೆಟ್ ಗೋಯಿಂಗ್ ಡೌನ್. ಇದು ನಿಮಗೆ ಯಾವ ತರ ಇರುತ್ತೆ ಅಂತಂದ್ರೆ ಒಂದು ಹೈ ಇರುತ್ತೆ, ಒಂದು ಲೋ ಇರುತ್ತೆ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ. ಸೊ ಮಾರ್ಕೆಟ್ ಡೌನ್ ಟ್ರೆಂಡ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಟ್ರೇಡಿಂಗ್ ವ್ಯೂದು ಇವಾಗ ಲೈವ್ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ ಇಲ್ಲಿ ಪಾತ್ ಟೂಲ್ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಇವಾಗ ನಾವು ಪ್ರೀವಿಯಸ್ ನೋಡಿದೆ, ಇವಾಗ ನೋಡಿ ಒಂದು ಹೈ ಇದೆ, ಒಂದು ಲೋ ಇದೆ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ. ಮಾರ್ಕೆಟ್ ಏನ್ ಕಾಣಿಸ್ತಿದೆ ನೋಡಿ, ಮಾರ್ಕೆಟ್ ಹಿಂಗ್ ಬಂತು ಮೇಲೆ ಹೋಯ್ತು, ಹೆಂಗಂತ ಡೌನ್ ಟ್ರೆಂಡ್ ಅಂತ ನಮಗೆ ಗೊತ್ತಾಯ್ತಾ. ಅದೇ ತರ ಅಪ್ ಟ್ರೆಂಡ್ ಅಲ್ಲಿ ನೋಡೋದಾದ್ರೆ ನೋಡಿ ಒಂದು ಹೈ ಇದೆ, ಒಂದು ಲೋ ಇದೆ. ಅದೇ ತರ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ. ಸೊ ಮಾರ್ಕೆಟ್ ಹೆಂಗ್ ಕಾಣಿಸ್ತಿದೆ ನಿಮಗೆ, ಬ್ರೇಕ್ ಆಗಿ ಹೋಗ್ತಿರೋದು ಕಾಣಿಸ್ತಿದ್ಯಾ. ಸೊ ಇದು ಅಪ್ ಟ್ರೆಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸ್ಟ್ರಕ್ಚರ್ ಅರ್ಥ ಆಯ್ತಲ್ವಾ. ಇವಾಗ ವಿಜುವಲ್ ಸಮ್ಮರಿ, ಇಲ್ಲಿ ಗಂಟ ನಾವು ನೋಡಿರೋ ಒಂದು ಸಮ್ಮರಿ ಕ್ವಿಕ್ ಆಗಿ ಅನಲೈಸ್ ಮಾಡೋಣ. ಅಪ್ ಟ್ರೆಂಡ್ ಆಗಿದ್ರೆ ಅಲ್ಲಿ ನಮಗೆ ಹೈಯರ್ ಹೈ ಇರಬೇಕು, ಅದೇ ಡೌನ್ ಟ್ರೆಂಡ್ ಆಗಿದ್ರೆ ಅಲ್ಲಿ ನಮಗೆ ಲೋವರ್ ಹೈ ಇರುತ್ತೆ. ಅದೇ ತರ ಅಪ್ ಟ್ರೆಂಡ್ ಆಗಿದ್ರೆ ಹೈಯರ್ ಲೋ ಇರುತ್ತೆ, ಹಾಗೆ ಡೌನ್ ಟ್ರೆಂಡ್ ಆದ್ರೆ ಲೋವರ್ ಲೋ ಇರುತ್ತೆ. ಅಪ್ ಟ್ರೆಂಡ್ ಆದ್ರೆ ಇಲ್ಲಿ ನಾವು ಬೈನ ಫೋಕಸ್ ಮಾಡ್ತೀವಿ, ಅದೇ ಡೌನ್ ಟ್ರೆಂಡ್ ಆದ್ರೆ ಇಲ್ಲಿ ನಾವು ಸೆಲ್ ನ ಫೋಕಸ್ ಮಾಡ್ತೀವಿ. ಓಕೆನಾ. ಹೌ ಟು ಯೂಸ್ ಇನ್ ಟ್ರೇಡಿಂಗ್, ಯಾವ ತರ ಟ್ರೇಡಿಂಗ್ ಅಲ್ಲಿ ಯೂಸ್ ಮಾಡಬೇಕು. ಸ್ಟೆಪ್ 1 ಐಡೆಂಟಿಫೈ ಸ್ಟ್ರಕ್ಚರ್. ನಾವು ಫಸ್ಟ್ ಸ್ಟೆಪ್ 1 ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸ್ಟ್ರಕ್ಚರ್ ನ ಐಡೆಂಟಿಫೈ ಮಾಡ್ಬೇಕು. ಅಂದ್ರೆ ಈ ತರ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಈ ತರ ಇದೆ ಅಂತ ಅನ್ಕೊಳ್ಳಿ. ಇವಾಗ ಒಂದು ಸ್ಟ್ರಕ್ಚರ್ ನ ಐಡೆಂಟಿಫೈ ಮಾಡಿದ್ರಿ. ಓಕೆನಾ. ಸ್ಟೆಪ್ 2 ಕನ್ಫರ್ಮ್ ಟ್ರೆಂಡ್. ನಮಗೆ ಟ್ರೆಂಡ್ ಏನಾಯ್ತು, ಕನ್ಫರ್ಮ್ ಆಯ್ತು, ಇದನ್ನ ಬ್ರೇಕ್ ಮಾಡಿರೋದ್ರಿಂದ ನಮಗೆ ಟ್ರೆಂಡ್ ಏನಾಯ್ತು, ಕನ್ಫರ್ಮ್ ಆಯ್ತು, ಇದು ಅಪ್ ಟ್ರೆಂಡ್ ಇದೆ ಅಂತ. ಓಕೆನಾ. ಇಲ್ಲಿ ಏನಿರ್ಬೇಕು ಹೇಳಿ, ಹೈಯರ್ ಹೈ ಪ್ಲಸ್ ಹೈಯರ್ ಲೋ. ಈ ತರ ಹೈಯರ್ ಹೈ ಮತ್ತೆ ಹೈಯರ್ ಲೋ ಇದ್ರೆ, ಮತ್ತೆ ಹೈಯರ್ ಹೈ ಹೈಯರ್ ಲೋ ಬರ್ತಾ ಇದ್ರೆ ನಾವಿಲ್ಲಿ ಬೈ ಎಂಟ್ರಿ ಅಂತ ನೋಡ್ತೀವಿ. ಸೊ ಬೈ ಎಂಟ್ರಿ ತಗೊಂಡು ನಮ್ದು ಎಸ್ ಎಲ್ ಇಷ್ಟಿರುತ್ತೆ, ಟಿ ಪಿ ಇಷ್ಟಿರುತ್ತೆ. ಓಕೆನಾ. ಕಾಣಿಸ್ತಿದೆಯಲ್ಲ ಈ ತರ. ಅದೇ ನಿಮಗೆ ಲೋವರ್ ಲೋ, ಇವಾಗ ಇದೇ ತರ ಇದ್ರದ್ದು ಆಪೋಸಿಟ್, ಒಂದು ಹೈ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಬಂದಂಗೆ ನಾವೇನ್ ಮಾಡ್ತೀವಿ, ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಸೆಲ್ ಎಂಟ್ರಿನ ನೋಡ್ಬೇಕಾಗುತ್ತೆ. ಇದನ್ನ ಬ್ರೇಕ್ ಮಾಡಿರೋದ್ರಿಂದ ಓಕೆ ಮಾರ್ಕೆಟ್ ಇನ್ನು ಇದು ಡೌನ್ ಟ್ರೆಂಡ್ ಅಂತ ನಮಗೆ ಗೊತ್ತಾಯ್ತು, ಟ್ರೆಂಡ್ ಐಡೆಂಟಿಫೈ ಆಗಿದೆ. ಸೊ ನಾವಿಲ್ಲಿ
ಸೆಲ್ ನ ನೋಡ್ಬೇಕು. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಸೆಲ್ ಪ್ಲೇಸ್ ಮಾಡ್ತೀವಿ. ಇದನ್ನ ಶಾರ್ಟ್ ಪೊಸಿಷನ್ ಅಂತ ಕರಿತೀವಿ. ಎಸ್ ಎಲ್ ನಮ್ದು ಇಲ್ಲಿ 1:2 ಅಂದ್ರೆ ಎಸ್ ಎಲ್ ಇಷ್ಟು, ಇದು ಎಸ್ ಎಲ್, ಇದು ಟಿ ಪಿ. ಅದೇ ತರ ಇದು ಇಲ್ಲಿ ಎಸ್ ಎಲ್, ಇದು ಟಿ ಪಿ. ಗೊತ್ತಾಯ್ತಾ? ಮೇಲ್ಗಡೆ ಇದ್ರೆ ಅದನ್ನ ಲಾಂಗ್ ಪೊಸಿಷನ್ ಅಂತ ಕರಿತೀವಿ, ಅದೇ ಕೆಳಗಡೆ ಇದ್ರೆ ಅದನ್ನ ನಾವು ಶಾರ್ಟ್ ಪೊಸಿಷನ್ ಅಂತ ಕರಿತೀವಿ. ಗೋಲ್ಡನ್ ರೂಲು ಸ್ಟ್ರಕ್ಚರ್ ಟೆಲ್ಸ್ ಡೈರೆಕ್ಷನ್. ಅಂದ್ರೆ ನಿಮಗೆ ಈ ಸ್ಟ್ರಕ್ಚರ್ ನೋಡಿದಾಗ್ಲೇ ಗೊತ್ತಾಗುತ್ತೆ ಮಾರ್ಕೆಟ್ ಯಾವ ಕಡೆ ಹೋಗ್ತಾನೆ ಅನ್ನೋದು. ಓಕೆನಾ? ಅದೇ ತರ ನೋಡಿ ಡೌನ್ ಟ್ರೆಂಡ್ ಅಲ್ಲಿ ಸ್ಟ್ರಕ್ಚರ್ ನೋಡಿದಂಗೆ ನಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ನೆಕ್ಸ್ಟ್ ಹಿಂಗೆ ಬರ್ತಾನೆ ಅಂತ. ಓಕೆ, ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾರೆ ಇವತ್ತು ನಾವು ಏನೇನ್ ಕಲ್ತೋ ಅಂತ ನೋಡಿದ್ರೆ, ಹೈಯರ್ ಐ ಅಂಡ್ ಹೈಯರ್ ಲೋ ಕಲ್ತೋ. ಹೈಯರ್ ಐ ಅಂಡ್ ಹೈಯರ್ ಲೋ ಅಂದ್ರೆ ಅಪ್ ಟ್ರೆಂಡ್. ಅದೇ ತರ ಲೋವರ್ ಲೋ ಲೋವರ್ ಹೈ ನ ಕಲ್ತೋ. ಲೋವರ್ ಹೈ ಲೋವರ್ ಲೋ ಅಂದ್ರೆ ಅದನ್ನ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟ್ರಕ್ಚರ್ ಈಕ್ವಲ್ ಟು ಫೌಂಡೇಶನ್ ಆಫ್ ಟ್ರೇಡಿಂಗ್. ಸ್ಟ್ರಕ್ಚರ್ ನ ನೀವು ಐಡೆಂಟಿಫೈ ಮಾಡಕ್ ಗೊತ್ತಾದ್ರೆ ನಿಮಗೆ ಟ್ರೇಡಿಂಗ್ ಮಾಡಕ್ಕೆ ಈಸಿ ಆಗುತ್ತೆ. ಇದೊಂದು ಫೌಂಡೇಶನ್. ಓಕೆನಾ? ಮಾಸ್ಟರ್ ದಿಸ್ ಸ್ಟ್ರಾಂಗ್ ಪ್ರೈಸ್ ಆಕ್ಷನ್ ಸ್ಕಿಲ್. ಇದನ್ನ ನೀವೇನಾದ್ರು ಮಾಸ್ಟರ್ ಮಾಡ್ಕೊಂಡ್ರೆ, ಪ್ರೈಸ್ ಆಕ್ಷನ್ ಅಂತ ನೀವು ಕೇಳಿರ್ಬೋದು. ಟ್ರೇಡಿಂಗ್ ಅಲ್ಲಿ ಪ್ರೈಸ್ ಆಕ್ಷನ್, SMC, ICT ಈ ತರ ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಕರೀತಾರೆ. ಸೊ ಇದನ್ನೇ ನಾವು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂತ ಕರೆಯೋದು. ಅಂದ್ರೆ ಮಾರ್ಕೆಟ್ ನ ಪ್ರೀವಿಯಸ್ ನೋಡ್ಕೊಂಡು ರೀಡ್ ಮಾಡಿ ಒಂದು ಎಂಟ್ರಿನ ತಗೊಳೋದಕ್ಕೆ ನಾವು ಪ್ರೈಸ್ ಆಕ್ಷನ್ ಅಂತ ಕರೆಯೋದು. ಇಲ್ಲಿ ನೀವು ಯಾವ ತರ ಎಂಟ್ರೀಸ್ ಏನ್ ನೋಡಕ್ ಹೋಗ್ಬೇಡಿ. ಜಸ್ಟ್ ಹೈಯರ್ ಐ ಹೈಯರ್ ಲೋ ಹೇಗ್ ಮಾರ್ಕ್ ಮಾಡೋದು ಅಂಡ್ ಲೋವರ್ ಲೋ ಲೋವರ್ ಹೈ ಹೇಗ್ ಮಾರ್ಕ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನಾನು ಯಾವತ್ತೂ ಹೇಳಂಗೆ, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಾನು ಏನೇ ಫ್ರೀ ಆಗಿ ಹೇಳಿದ್ರು ನಿಮ್ಮ ಡೆಡಿಕೇಶನ್, ನಿಮ್ಮ ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ಇಲ್ಲಿ ಸಕ್ಸಸ್ ಆಗಕ್ಕೆ ತುಂಬಾ ಕಷ್ಟ ಇದೆ. ಸೊ ಆದಷ್ಟು ನಾನು ಏನೇನು ಹೇಳ್ತೀನಿ ಅದನ್ನ ಅವತ್ತವತ್ತೇ ಪ್ರಾಕ್ಟೀಸ್ ಮಾಡಿ, ಹಾಗೆ ನೋಟ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ವಿಡಿಯೋಸ್ ಮತ್ತೆ ಮತ್ತೆ ನೋಡಕ್ ಆಗಲ್ಲ, ಆ ಪೇಷನ್ಸ್ ಇರಲ್ಲ. ಓಕೆನಾ? ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೀವು 30 ಸೆಕೆಂಡ್ಸ್ ನೋಡೋದ್ರಿಂದ ನಿಮಗೆ ಆ ಪೇಷನ್ಸ್ ಅನ್ನೋದು ಬರಲ್ಲ ಇಷ್ಟು ಲಾಂಗ್ ವಿಡಿಯೋಸ್ ನೋಡಕ್ಕೆ. ಆಲ್ಮೋಸ್ಟ್ ಜನ 2x ಅಲ್ಲಿ ಅಥವಾ 3x ಅಲ್ಲಿ ಹಾಕೊಂಡು ನೋಡ್ತಿರ್ತಾರೆ. ಇನ್ ಕೆಲವೊಬ್ರು ಏನು ಅರ್ಥ ಆಗದಿದ್ದವ್ರು ಮಾತ್ರ 0.5x ಅಲ್ಲಿ ಹಾಕಿ ನೋಡ್ತಾರೆ. ಸೊ ಅದರಿಂದ ನೀವು ಬರ್ದಿಟ್ಕೊಂಡ್ರೆ ನೋಟ್ಸ್ ನ ಜಸ್ಟ್ ಪೇಜ್ ತಿರ್ಗಿಸಿದ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ. ಓಕೆ, ಹೈಯರ್ ಐ ಅಂದ್ರೆ ಹಿಂಗೆ, ಹೈಯರ್ ಲೋ ಅಂದ್ರೆ ಹಿಂಗೆ. ಈ ನೋಟ್ಸ್ ನ ನೀವು ಕರೆಕ್ಟ್ ಆಗಿ ಓದಿದ್ರೆ ಅರ್ಥ ಆಗ್ಬಿಡುತ್ತೆ ನಾನು ಏನ್ ಹೇಳ್ತಿದೀನಿ ಅನ್ನೋದು. ನೆಕ್ಸ್ಟ್ ನಿಮಗೆ ಹಂಗ್ ಗೊತ್ತಾಗಿಲ್ಲ ಅಂದ್ರೆ ಇಲ್ಲೊಂದ್ಸಲ ಬಂದು ಲೈವ್ ನೋಡ್ಬೋದು. ಓಕೆನಾ? ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೇನಾದ್ರು A to Z ಫಾರೆಕ್ಸ್ ಟ್ರೇಡಿಂಗ್ ನ ಕಲಿಬೇಕು ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಹಾಗೆ ಇವತ್ತಿನ ಡೇ ಗಂಟ ಯಾರು ನೋಡಿದೀರಾ ಮತ್ತೆ ಯಾರು ಹೊಸದಾಗೆ ನೋಡ್ತಿದೀರಾ, ಇವತ್ತಿನ ಡೇ ಕಂಪ್ಲೀಟ್ ಆಯ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ ಹೆಸರನ್ನ ಮೆನ್ಷನ್ ಮಾಡೋದ್ ಮರಿಬೇಡಿ. ಮತ್ತೆ ಆದ್ರೆ ನಿಮ್ ಊರ್ನು ಮೆನ್ಷನ್ ಮಾಡಿ. ಸೊ ಇಂಥ ಊರಿಂದ ಇಂಥ ಜನಗಳು ಬಂದು ಕಲಿತಾ ಇದಾರೆ ಅಂತ ನನಗೂ ಗೊತ್ತಾಗುತ್ತೆ. ಓಕೆನಾ? ಸೊ ಇವತ್ತಿಂದು ಕಾನ್ಸೆಪ್ಟ್ಸ್ ಇಷ್ಟೇನೆ. ಥ್ಯಾಂಕ್ ಯು.